ಇಲ್ಲ, ಸೂರ್ಯನ ಅವನನ್ನು ಮನೆ ಕರ್ಕೊಂಡು ಬಂದಿದ್ದಾರೆ. ಏಕೆ ಕಾಂಚನ, ನಮ್ಮೆಲ್ಲ ಉಪಾಯ ಸೂರ್ಯನಿಗೆ ಗೊತ್ತಾಯ್ತೇನೋ? ಚೇಚೆ, ಹಾಗೇನೂ ಇಲ್ಲ. ಆದ್ರೆ ನನ್ನ ತಾಯಿಯನ್ನು ಕೊಂದವರು ನನ್ನ ಕಣ್ಣು ಮುಂದೆ ಸಾಯಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ. ಭಲೆ ಸೂರ್ಯ ಭಲೆ. ತಮ್ಮನಂದ್ರೆ ನಿನ್ನಂಥವನಿರಬೇಕು. ಶಿವ್ಯ, ಇನ್ನು ಮುಂದೆ ನೀನು ಕಳೆಯುವ ಒಂದೊಂದು ದಿನವೂ ಕಷ್ಟದಲ್ಲಿ ಕೈ ತೊಳೆಯಬೇಕು ಮಗನ. ಹೇಗಿದೆ ಈ ರೂಪಾಯಿ ರಾಜನ ಕಾಟುಕತೆಯ ಮರ್ಮ? ಚೆನ್ನಾಗಿದೆ ರಾಜ. ನನ್ನ ಜೀವನದಲ್ಲಿ ನಿನ್ನಂತ ಜಾಣನನ್ನು ನೋಡಲಿಲ್ಲ. ನಿನ್ನಂತ ಗೆಳ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಪುಣ್ಯ ರಘು, ನೀವಿಬ್ಬರು ಸಿಕ್ಕಿದ್ದು ನನ್ನ ಪುಣ್ಯ. ಅಂದಾಗಿರುವುದು ನಿನ್ನ ಸೊಸೆಯಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕು. ಹೇಳು, ತಕ್ಷಣ ಮಾಡಿ ಮುಗಿಸುತ್ತಾಳೆ ನನ್ನ ಕಾಂಚನ. ನಿಜ ರಘು, ಅಸಾಧ್ಯ ಎಂಬ ಮಾತು ಇವಳ ಹತ್ತಿರ ಸುಳಿದಿಲ್ಲ. ನಿಜ ರಘು, ಮನೆ ಮುರಿಯುವ ಕೆಲಸದಲ್ಲಿ ಇವಳು ನನಗಿಂತ ಒಂದು ಹೆಜ್ಜೆ ಮುಂದಿದ್ದಾಳೆ. ಕಾಂಚನ, ಮುಂದಿನ ಹಂತದಲ್ಲಿ ಆ ಶಿವ್ಯಾನಿಗೆ ಕಾಮುಕನ ಪಟ್ಟ ಕಟ್ಟಿ ಮತ್ತೊಮ್ಮೆ ಮನೆ ಬಿಡಿಸಬೇಕು. ಗೊತ್ತಾಯ್ತೇನು? ಇದು ಯಾವ ದೊಡ್ಡ ಕೆಲಸ? ಈ ಕೆಲಸವನ್ನು ನಾನು ಮಾಡಿ ಮುಗಿಸುತ್ತೇನೆ. ನಡೆ ಕಾಂಚನ, ಬಾರು. ಕಾಂಚನ, ನಿಜವಾಗಲು ನೀನು ಬೆಂಕಿ ಚೆಂಡು. ನಿನ್ನ ಧೈರ್ಯವನ್ನು ಬೆಚ್ಚಲೇಬೇಕು. ಬರ್ಲಿ, ಯಾವ ಮಗ ಬರ್ತಾನೆ ಬರ್ಲಿ. ಅಲ್ಲ, ಈ ಟೇಲರ್ ಅಂದ್ರೆ ನೋಡಿ ಬಿಡ್ತೀನಿ ಒಂದ್ ಕೈ. ಜಾನಕಿ, ಲೇ ಜಾನಕಿ, ಹಂಗೆಲ್ಲ ಏನಾಗಬೇಡ. ಚಂದಂಗ ಕುಮಾರಿ ಜಾನಕಿ, ನನ್ ಕತ್ರೆ ಚಿಕ್ಕಿ ಕಲ್ಲಸ. ಜಾನಕಿ ನೋಡು, ಇನ್ನು ಮುಂದೆ ನೀ ಏನಿದ್ರು ಎಷ್ಟ್ ಜಾನಕಿನೂ ಅಲ್ಲ, ಕುಮಾರಿ ಜಾನಕಿನೂ ಅಲ್ಲ, ಶ್ರೀಮತಿ ಜಾನಕಿ. ನಾನೇನಿದ್ರು ಶ್ರೀಮಾನ್ ಈಶಾ. ಇನ್ನು ಮೇಲೆ ನೀ ನಮ್ಗ ಈಶು ಅಂತ ಕರಿಬಾರ್ದು. ಮತ್ತೆ ಈಶು ಅಂತ ಕರೀಲ್ಲ, ಮತ್ತೆ ಏನಂತ ಕರೀಬೇಕು? ರೇಷ್ಮೆ ಸೀರೆ ಕೊಡ್ತೀರಿ. ಅಯ್ಯಯ್ಯೋ, ಎಷ್ಟು ದಿವಸ ಅಂತ ನಾಷ್ಟ ಕರೀತೀರಿ. ಹೌದಾ? ಬಾಹುಬಲಿ ಪಿಕ್ಚರ್ ಕರ್ಕೊಂಡು ಹೋಗ್ರಿ. ಹಿಂಗ್ ಕರಿಬೇಕು, ಆಯ್ತಾ? ಇಲ್ಲಿ ಸ್ವಲ್ಪ ಶಾಂಪಲ್ಲಿ ಕರಿ. ಕರೀಲಾ? ಕರಿ. ಕರೀಲಾ? ಕರಿ. ರೀ ಅನ್ನಕ್ಕ ಒಂದು ಆಗತ್ತ. ಹೇಳಿ ಕರೀಲಾ? ಕರಿ ಕರಿ. ರೀ, ಏನ್ರೀ? ಬರ್ರಿ. ಬಂದ ರೀ, ಬಂದ. ನನಗೊಂದು ರೇಷ್ಮೆ ಸೀರೆ ಕೊಡು. ಅಯ್ಯಪ್ಪ ಸತ್ಯ. ರೇಷ್ಮೆ ಸೀರೆನ ಅಮ್ಮಂಗ್ ಹೇಳಿದ್ರಲ್ಲ. ಎಲ್ಲಿ ತಂದ್ಕೊಂಡ್ರು? ಅದ ಲಾಜಿಂಗ್ನಾಗ ಬುದ್ಧಿ ಹೇಳಿ ಬಂದಿದ್ದಲ್ಲಿ ಮುಂದಿನ ತಿಂಗಳಿಗೆ ಕೊಡ್ತೀನಿ ಅಂತ ಕೊಂಡು ಮತ್ತೊಂದು ಯಾವ ಸಲ ತಂದು ಕೊಡ್ತೀನಿ. ಹಾಗಾದ್ರೆ ಬಾಹುಬಲಿ ಸಿನಿಮಾ ನೋಡಕ್ ಹೋಗೋಣ. ಸರಿ, ನಡ್ರಿ ಹಿಂಗೆ ಹೋಗೋಣ. ಬಾಯಿ ಮೇಲೆ ಕೊಟ್ಟೆ ಅಂದ್ರೆ ನೋಡ, ಒಂದು ಹಲ್ಲು ಮುರ್ಕೊಂಡದಾವು. ಚಂದಂಗ ಜಾನಕಮ್ಮಕ್ಕ, ಶ್ರೀಮತಿ ಜಾನಕಮ್ಮಕ್ಕ ಅಂತ ಕರಿ. ಶ್ರೀಮತಿ ಶ್ರೀಮತಿ ಅಲ್ಲ, ನನ್ನ ಪೂರ್ತಿ ಕೊಂಡ್ರಲ್ಲ. Who are you? Who are you? Monkey, donkey, monkey, puss. ಚೆನ್ನಾಗಿ ಕಸ್ತೂರಿ ಅಂತ ಕನ್ನಡದಾಗ ಮಾತಾಡ್ಲಿ, ಅದನ್ನ ಬಿಟ್ಟು ಇಂಗ್ಲಿಷ್ನಾಗ ಟಸ್ಪುಸ್ ಅನ್ನಕತ್ತಿಯಲ್ಲ. ಏನ್ ದೊಡ್ಡ ಯುದ್ಧ ಮಾಡಿ ರಾಜ್ಯಕ್ಕೆ ಬಂದವ್ರ ಮಾತಾಡಕತ್ತಿಯಲ್ಲ. ಹೆಂಗು ಬಿಣ್ಣ, ಯುದ್ಧ ಮಾಡಿ ರಾಜ್ಯ ಗೆಲ್ಲಬಹುದು. ಆದ್ರೆ ಇಂಥ ಹೆಣ್ಣು ಮಗಳು ಹೆಂಡತಿಯಾಗಿ ಪಡಿಬೇಕಾದ್ರೆ ಬಹಳ ಪುಣ್ಯ ಮಾಡ್ಬೇಕು. ನನ್ನ ಮಗನ ಹೌದಿಲ್ಲ, ಈ ವೆಂಕೋವ ನನ್ನ ಮಗ ಕುಡುಕ ಮಹಾ ಕೆಟ್ಟವನು ಅಂತ ಹೇಳಿ ಈಗ ತಲೆ ಕೆಡಿಸಿ ಹೊಡ್ಕೊಂಡು ಬಿಟ್ಟಿಯಲ್ಲ ಈ ಟ್ರೋಫಿನ. ಯಾವುದಕ್ಕೂ ಒಂದು ಮೆಸೇಜ್ ನೋಡು, ಹೆಣ್ಣು ಹಣ್ಣು ಮಣ್ಣು ಇವು ಮೂರು ಒಲಿಬೇಕಾದ್ರೆ ಮುಕ್ಕಣ್ಣ ಒಲಿಮೆ ಬೇಕು ಅಂತ ಹಿರಿಯರು ಹೇಳಪ್ಪ. ಹೌದು, ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆಂಬ, ಛಲ ಬೇಕು ಶರಣಂಗೆ ಪರಸ್ತ್ರೀಯನ್ನೊಲ್ಲೆಂಬ. ಅಬ್ಬಬ್ಬಬ್ಬಬ್ಬಬ್ಬ
ಶಾಸ್ತ್ರೋಕ್ತ ಮದುವೆ ಅಂತೂ ಅಲ್ಲ, ಟೆಂಪರರಿ ಮದುವೆ. ಇಲ್ಲ ಮಸೀದಿಗೆ ಹೋಗಿ ನೋಡೋಣ. ಏ ವೆಂಕಮಣ್ಣ, ನಾವು ಎಲ್ಲಿರೇ ಹೋಗ್ಲಿ, ನಿನಗೆ ಯಾವ ಸಿಗೋದಿಲ್ಲ, ಸುಮ್ಮನೆ ದಾರಿ ಬಿಡು. ಸುಮ್ಮನೆ ದಾರಿ ಬಿಡು. ಏ ಸುಬಕ್ಕ, ಮೊದ್ಲು ನನ್ನ ಬಾಕಿ ಕೊಡು. ನೀನ್ ಮತ್ತೆ ಯಾವ್ದು ಬಾಕಿ ಉಳ್ಕೊಂಡಿದ್ದೀನಿ? ಬಾಕಿನ ಒಂದು ಚೀಲ ಸೌಂಡ್ ನಂಬರ್ ಬೀಡಿ, ಒಂದು ಚೀಲ 99 ನಂಬರ್ ಬೀಡಿ, 10 ಮಿನಿಟ್ 4 ಮಿನಿಟ್ ಸಿಗರೇಟ್ ತಲೆ ತುಂಬಿದ್ರಲ್ಲ ಎದಕ್ಕೆ ತುಂಬಿದ್ದಿ? ಅದನ್ನೆಲ್ಲ ನನ್ನ ಡಬ್ಬಿಯಾಗ ಯಾಕೆ ತುಂಬಿದಿ? ಹೋದ ವಾರ ಸಂಜೆ ಮುಂದೆ ಓ ಬೇಕಾಗಿದ್ದನ್ನು ಕೊಟ್ಟಿರಲಿಲ್ಲ, ಕೊಟ್ಟೋಗು ಅಂದೆ. ಬೇಕಾಗಿ ಎಂದರೆ ತಂದು ಕೊಟ್ಟಿದ್ದೆ, ಸುಮ್ಮನೆ ಇರ್ಬೇಕಪ್ಪ. ಮತ್ತೆ ಊಟ ಮಾಡಕ್ಕೆ ರೀ, ಹೋಗ್ಲಿ ಬಿಡ್ರಿ. ಏ ನಿಂದರೆ ನನಗೆ ಯಾಕೆ ಬೇಕು? ನೀನ್ ತಗೊಂಡು ನಾನು ಏನು ಮಾಡ್ಲಿ? ಆಟ ಕೊಟ್ಟು ಮುಟ್ಟಿಸ್ತೀನಿ ತಗೋ. ತಿಂಗಳ ಮಾಡೋಣ. ತಿಂಗಳ ಯಾರ ಗಾಲಿ ಡ್ರೈವರ್ಗೂ ಈ 2 ಗಾಲಿ ಟೇಲರ್ಗೂ ಚುನಾವಣೆಗೆ ನಿಲ್ಲಿಸ್ಬಿಟ್ಟ ಮಹಾಮಾಯ. ಟೇಲರ್ ಮುಂದೆ ನಿಂತು ಆ ಗಾಳಿ ಯಾರ ಗಾಲಿನೂ ನೀನು ಟುಸ್ ಮಾಡಿಬಿಟ್ಟಿ ಅಲ್ಲಪ್ಪ. ಇಲ್ಲೇ ಈಶಾ, ಅಲ್ಲಿ ದೇವ್ರ ಈ ನಮ್ಮ ತಂಗಿನ ಚೆನ್ನಾಗಿ ನೋಡ್ಕೋಯಪ್ಪ. ತಂಗಿ ಆಗ್ಬಿಟ್ಟ ಯಾವಾಗಿಂದ? ಹೌದಲ್ಲ, ಮನುಷ್ಯ ತ್ಯಾಗಿ ಆಗ್ಬೇಕು, ಬರೀ ಭೋಗಿ ಆಗ್ಬಾರ್ದು. ಯಾವ್ದು ರೆಲ್ವೆ ಹೋಗಿನ ತ್ಯಾಗಿ ಆಗ್ಬೇಕಾದ್ರು ಮನಸ್ಸಿರ್ಬೇಕಂದ್ರೆ ಅದೇ ನಾನ್ ತ್ಯಾಗ ಮಾಡ್ದಂಗ ನೀನ್ ತ್ಯಾಗ ಮಾಡ್ಬಿಡೋಣ. ಈ ಜನಕ್ಕೆ ಕೈ ನನ್ನ ಕೈ ಹಾಕೊಟ್ಟು ಆಶೀರ್ವಾದ ಮಾಡ್ಬಿಡೋಣ. ಏನ್ಲೆ ಮಗನ ತ್ಯಾಗದವನು ಮೂಗಿನ ಕೊಟ್ಟೆ ಅಂದ್ರೆ ಪಾಕಿಟ್ ಆಗ್ಬೇಕು. ಏನು ನನ್ನ ತೆಗೆದು ಕೊಡ್ಬೇಕಾ? ಮಂಗೇನಂತ ಹೌದು ಬಿಡ್ಲೆ. ಇಬ್ಬರಿಗೂ ಚುಚಾಟ ಕಟ್ಟಿ ಬಿಟ್ಟು ಹಚ್ಚಿಬಿಟ್ಟಿ ಅಲ್ಲೇ. ಅಲ್ಲ, ನಾನೇನು ನಿಮ್ಮಿಬ್ಬರಿಗೂ ಜೂಚಾಟಕ್ಕೆ ಹಚ್ಚೀನಿ ಅಂತೀನಿ. ನಿಮ್ ಇಬ್ಬರದು ಇದು ನೋಡಿದ್ರೆ ನಾನು ಒಟ್ಟಾಗ ಬೆಂಕಿ ಬಿಟ್ಟಾಗ ಹಾಕತ್ಕಂಡ, ಬೆಂಕಿ ಬಿಟ್ಟಾಗ ಹಾಕಂಡಿ. ಬೆಂಕಿ ಆರ್ಸಕ್ಕ ಒಂದು 5 ಬಿಡಿ, ಅದೆಲ್ಲ ಸರಿ. ಹೌದಲ್ಲ ಈಶಾ, ಚಲೋ ನೆನ್ಪು ಮಾಡ್ಕೊಟ್ಟಿಲ್ಲ ನೀನು. ಒಂದು 100 ರೂಪಾಯಿ ತಾಯಿಲಿ ನಿಮ್ಮಿಬ್ಬರದು ಮದುವೆ ಖುಷಿಯಾಗ ಒಂದು ಕ್ವಾರ್ಟರ್ ಹೊಡೆದು ಕಪ್ಪನೆ ಮಾಡ್ಬಿಡ್ತೀನಿ. ಹೆಂಗೆ ಒಂದು ಕೊಟ್ರೆ 100 ರೂಪಾಯಿನ ರೀ, ಗೊತ್ತಾ? ಇಲ್ಲ ಮತ್ತೆ ಕೊಡ್ತೀನಿ ನಾನು. ರೀ, ಕೊಡಾಕ್ ಹೋಗ್ಬೇಡ್ರಿ. ನೀವೇನಾರ ಕೊಡ್ಬೇಕು, ಕುಡ್ದು ಬಂದು ಮತ್ತೆ ನಮ್ಮ ಮನೆ ಬಾಗಿಲಾಗ ಬಿದ್ದು ನಮ್ಮ ಕನ ಬಡ್ಕೊಂತ ಕೂತ್ಂದ್ರೆ ಏನ್ ಮಾಡ್ತೀರಿ? ಚಲೋ ನೆನ್ಪು ಮಾಡ್ತೀನಿ ನೋಡ್ಲಿ, ಚಲೋ ನೆನ್ಪು ಮಾಡ್ದೆ. ನಿಮ್ ಕುಡ್ದು ಬಂದು ನಿಮ್ಮ ಮನೆ ಮುಂದೆ ಮ್ಯಾಕ್ ಮೋರಿ ಮಾಡಿ ನಿಂತು ಲಬ 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 ಹೊಯ್ಕೊಳ್ತೀನಿ. ಈಗ ಸದ್ಯ ಹೋಗ್ತೀನಿ. ಹೆಂಗ್ ಹೋಗ್ತೀನಿ ಗೊತ್ತಾ? ಬೆಳಿಗ್ಗೆ ಹೋದಂಗ ಹೋಗ್ತೀನಿ. ಒಂದ್ ಪೀಡ ಅಂತ ಹೋತಲ್ಲ ಇದೊಂದು ಪೀಡ. ಹೋದ. ಮತ್ತೊಂದು ಪೀಡ ಐತಿ. ಮುಚ್ಚುದು ಹೇಗೆ? ಪೀಡನ ಅದನ್ನಲ್ಲ ನೀನ್ ಬೆನ್ ಬಿದ್ದನಲ್ಲ ಅವನಿಗೊಂದು ಪಾಠ ಕಲಿಸ್ಬೇಕು. ಆಯ್ತಾ? ಹೋಯ್ ಮಾಡಿ. ಅಂತೂ ಈ ಕಾಂಚನ ಕರ್ಮತ್ತು ನಡೆಯಬೇಕಾದ್ರೆ ಆ ಶಿವಣ್ಣನನ್ನು ಕಾಮಕರ ಪಟ್ಟ ಕಟ್ಟಿ ಈ ಮನೆಯಿಂದ ಹೊರ ಹಾಕಲೇಬೇಕು. ಓಹೋ, ಶಿವಣ್ಣ ಬರುತ್ತಿದ್ದಾನೆ. ಬರ್ಲಿ ಬರ್ಲಿ. ಅಯ್ಯೋ ಅಮ್ಮ, ತಲೆ ನೋಯ್ತಾ ಇದೆ. ಏನಾಯ್ತು ಕಾಂಚನ? ಯಾಕಿಲ್ಲ ಮಾವ, ಯಾಕೋ ತಲೆ ಸುತ್ತಾ ಇದೆ. ಬಾ, ನಿನ್ನನ್ನು ಮಲಗಿಸುತ್ತೇನೆ ಬಾ. ಬೇಡಿ. ಬಾ. ಅಯ್ಯೋ ಕಾಪಾಡಿ, ಯಾರು ಕಾಪಾಡಿ. ಅಯ್ಯೋ ಯಾರು ಕಾಪಾಡಿ ಬಿಡೋಣ. ಮನುಷ್ಯ ಯಾರು ಕಾಪಾಡಿ ಬಿಡೋಣ. ಕಾಪಾಡಿ. ಕಾಂಚನಳ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ
ಪಾಪಿಯಿಂದ ನನ್ನ ಶಿವನನ್ನು ಕಾಪಾಡಿಬಿಟ್ಟೆ. ಕಾಂಚನ, ಏನು ಮಾತನಾಡುತ್ತಿರುವೆ ನೀನು? ಸುಳ್ಳು ಹೇಳಬೇಡ ಕಾಂಚನ. ನಾನೇಕೆ ಸುಳ್ಳು ಹೇಳಿ? ಮನೆಯಲ್ಲಿ ಸೂರ್ಯನಿಲ್ಲ, ಬಾ ಸುಖ ನೀಡುವ ಅಂತ ನೀನೇ ಕರೀಲಿಲ್ಲವೇ? ಇಲ್ಲ ಸೂರ್ಯ, ಇವಳು ಸುಳ್ಳು ಹೇಳುತ್ತಿದ್ದಾಳೆ ಸೂರ್ಯ. ನಾನು ಆ ರೀತಿ ಮಾತನಾಡಿಲ್ಲ. ಮಾವ, ಮಾತು ಬದಲಿಸಬೇಡಿ. ಈ ನಿನ್ನ ರೂಪಕ್ಕೆ ನಾನು ಮನಸೋತಿದ್ದೇನೆ. ಅದಕ್ಕಾಗಿ ಬಾ ಅಂತ ನನ್ನ ಮೇಲೆ ಬಲತ್ಕಾರ ಮಾಡಲು ಬಂದಿದ್ದು ನೀವೇ ಅಲ್ಲವೇ? ಕಾಂಚನ, ಬೇಡ ತಾಯಿ, ಬೇಡ. ಸುಳ್ಳು ಹೇಳಿ ನನ್ನ ಮೇಲೆ ಅಪವಾದ ಹೇರಬೇಡಮ್ಮ. ನಿನಗೆ ಕೈ ಮುಗಿಯುತ್ತೇನೆ. ನಡೆದ ವಿಷಯವನ್ನ ಸೂರ್ಯನಿಗೆ ಹೇಳು. ಸೂರ್ಯ, ಇವನು ಸಾಮಾನ್ಯ ಮನುಷ್ಯನಲ್ಲ. ನೋಡು, ನೀನು ಬರೋದಕ್ಕಿಂತ ಮುಂಚೆ ಇವನು ಸರ್ಜಕ್ಕೆ ಕರೆದ. ಅದಕ್ಕೆ ನಾನು ಒಳ್ಳೆ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಬಲತ್ಕಾರ ಮಾಡಿ ಬಂದ ಇವನು. ನೋಡಿ, ಇವನ ಬಗ್ಗೆ ನೀವು ನಂಬಬೇಡಿ. ಇವನ ಬಗ್ಗೆ ನನಗೆ ಗೊತ್ತಿಲ್ಲವೇ ಕಾಂಚನ? ಮೊದಲಿಂದಲೂ ನಾನು ಇವರನ್ನು ನೋಡ್ತಾ ಇದ್ದೇನೆ. ಎಂತೆಂಥ ನಾಟಕಗಳು ಮಾಡ್ತಾ ಬಂದಿದ್ದಾರೆ. ಸೂರ್ಯ, ನಾನು ಕಾಮುಕನಲ್ಲಪ್ಪ. ನಿನ್ನ ಅತ್ತಿಗೆಯನ್ನು ಬಿಟ್ಟು ಮತ್ಯಾವ ಹೆಣ್ಣನ್ನು ನಾನು ಕಟ್ಟೆತ್ತಿ ನೋಡಿಲ್ಲ. ನಿನ್ನ ಹೆಂಡತಿ ತಲೆ ತಿರುಗುತ್ತಂತ ನಟಿಸಿ ನನಗೆ ಈ ರೀತಿ ಆರೋಪ ಮಾಡುತ್ತಿದ್ದಾಳೆ ಸೂರ್ಯ, ಆರೋಪ ಮಾಡುತ್ತಿದ್ದಾಳೆ. ಇವಳು ಒಳ್ಳೆಯವಳಲ್ಲ ಸೂರ್ಯ. ನಮ್ಮ ಮನೆಯನ್ನು ಮುರಿಯಲು ಬಂದಿದ್ದ ಮನೆ ಇವಳನ್ನು ನಮ್ಮ ಮೇಲೆ ಹುಚ್ಚುವಾಯಿ ದ್ರೋಹಿ. ಹೊಡೆ ಸೂರ್ಯ, ಹೊಡೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂದು ಹಿರಿಯರು ಹೇಳಿದ ಮಾತನ್ನು ಲೆಕ್ಕಿಸದೆ ನನಗೆ ಹೊಡೆಯಲ್ಲ. ಹೊಡೆ ಸೂರ್ಯ, ಹೊಡೆ. ನಿನ್ನ ಹೆಂಡತಿ ಒಳ್ಳೆಯವಳೆ ಎಂದು ಹೇಳಿದ್ದಕ್ಕೆ ರಕ್ತ ಹಂಚಿಕೊಂಡ ಅಣ್ಣನೆಂದು ನೋಡದೆ ಹೊಡೆಯುತ್ತಿರುವೆಯಲ್ಲ. ಹೊಡೆ ಸೂರ್ಯ, ಹೊಡೆ. ಸೂರ್ಯ, ನಾನು ಮತ್ತೊಮ್ಮೆ ಹೇಳುತ್ತೇನೆ, ಮಳ್ಳಿಯಂತಿರುವ ಇವಳು ಒಳ್ಳೆಯವಳಲ್ಲ, ರಾಕ್ಷಸಿ. ನಾಲಿಗೆ ನಿಂತುಕೊಂಡಿದೆ. ಇನ್ನೊಮ್ಮೆ ನನ್ನ ಹೆಂಡತಿ ಬಗ್ಗೆ ಮಾತನಾಡಿದರೆ ನಿನ್ನ ಕೊಂದು ಬಿಡು ಸೂರ್ಯ, ಕೊಂದು ಬಿಡು. ಕಾಮುಕನ ಪಟ್ಟ ಹೊತ್ತು ಬರುವುದಕ್ಕಿಂತ ಒಂದೇ ಸಾರಿ ಸಾಯುವುದು ಮೇಲು. ಹೆಂಡತಿಯ ಮಾತು ಕೇಳಿ ಧರ್ಮವಂತ ಅಣ್ಣನನ್ನು ಕೊಂದ ಎಂಬ ಬಿರುದು ನಿನಗೆ ಕೊಂದು ಬಿಡು ಸೂರ್ಯ, ಕೊಂದು ಬಿಡು. ಸೂರ್ಯ, ಮೊದಲು ಇವನನ್ನು ಹೊರ ಹಾಕು. ಈ ಹುಚ್ಚನನ್ನು ನೋಡಿದ್ರೆ ನನಗೆ ಭಯವಾಗುತ್ತೆ. ಹೌದು ಕಾಂಚನ, ನನ್ನ ತಾಯಿಯ ಕೊಂದ ಇವನಿಗೆ ಈ ಮನೆಯಿಂದ ಬಿಡಿಸಲೇಬೇಕು. ಇವನ ಹುಚ್ಚ. ಹೇಳಪ್ಪ ಸೂರ್ಯ, ನಾನು ಹುಚ್ಚನೆ. ಹೆಂಡತಿಯ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನಿಗೆ ಚಿನ್ನಪಟ್ಟ ಕೊಟ್ಟಿರುವೆಯಲ್ಲ. ಸಾರ್ಥಕವಾಯಿತು, ನನ್ನ ಬಾಳು ಸಾರ್ಥಕವಾಯಿತು. ಹೌದು, ನಾನು ಹುಚ್ಚ, ನಾನು ಹುಚ್ಚ, ನಾನು ಹುಚ್ಚ. ನನಗೇಕೆ ಬೇಕು ಈ ಮನೆ ಮಠ? ನನಗೇಕೆ ಮನೆ ಬೇಕು ಈ ಮನೆ ಮಠ? ನಾನು ಹುಚ್ಚ, ನಾನು ಹುಚ್ಚ. ನನ್ನ ಪರಿಸ್ಥಿತಿ ಕಂಡು ನನ್ನ ಕರಳು ಕರುತ್ತಾ ಇದೆ. ನೋಡಿ, ಅಹಂಕಾರ ಬಗ್ಗೆ ನೀವು ಕರಿಕರ ಪಡಬಾರದು. ಬನ್ನಿ, ಈ ಚಿಂತೆಯನ್ನು ಹೊಡೆದೋಡಿಸಲು ನಾನು ನಿಮಗೆ ಸ್ವರ್ಗ ಸುಖ ಕೊಡುತ್ತೇನೆ. ನೀನು ಬೇಗ ಹೋಗಿ ರಘು ಮತ್ತು ಗಜೇಂದ್ರನ ಇದಕ್ಕೆ ಕರೆದುಕೊಂಡು ಬಾ. ಆಯ್ತು ರಾಜ, ನಾನು ಕರೆದುಕೊಂಡು ಬರ್ತೇನೆ. ನೋಡು ಕಾಂಚನ, ನಾನು ನಿನಗೆ ಆ ಶಿವನಿಗೆ ಕಾಮುಕನ ಪಟ್ಟ ಕಟ್ಟಲು ಹೇಳಿದೆ. ಆದ್ರೆ ನೀನು ಆ ನನ್ನ ವೈರಿಯನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟೆ. ಭಲೆ ಕಾಂಚನ, ಭಲೆ. ನೋಡಿ ರಾಜ, ಜಡೆಯ ಕಾಂಚನಕ್ಕೆ ಬೆಲೆ ಕಟ್ಟಬಹುದು, ಆದ್ರೆ
ಈ ಕಂಕಣಗಳಿಗೆ ಬೆಲೆಗಲ್ಲ ಆಗೋದಿಲ್ಲ. ನಿಜ ಕಾಂಚನ. ಪ್ರತಿಯೊಬ್ಬರ ಜೀವನ ನಡೆಯಲು ಕಾಂಚನ ಬೇಕು. ಕಾಂಚನವನ್ನು ಸಂಪಾದಿಸಲು ಜಾಣತನ ಬೇಕು. ಏನಂತೀರಾ? ನಾನು ಅದನ್ನೇ ಹೇಳಿದೆ. ಆದ್ರೆ ಆದಷ್ಟು ಬೇಗ ಅವರ ಆಸ್ತಿಯನ್ನು ಬರೆಸಿಕೊಂಡು ನಾವು ಇಲ್ಲಿಂದ ಮರೆಯಾಗಬೇಕು. ರಾಜ, ನೀನು ಹೇಳಿದಂತೆ ಎಲ್ಲಾ ಕಾಗದ ಪತ್ರವನ್ನು ರೆಡಿ ಮಾಡಿ ಬಂದಿದ್ದೇನೆ. ಯಾವ ಕಾಗದ ಪತ್ರ? ಆಸ್ತಿಯನ್ನು ಬಿಟ್ಟುಕೊಡುವ ಕಾಗದ ಪತ್ರ. ಹೌದು, ನೀನು ಸಹಿ ಮಾಡುವುದೊಂದೇ ಬಾಕಿ. ನಾನಕ್ಕೆ ಸಹಿ ಮಾಡಬೇಕು? ಆಸ್ತಿಯನ್ನು ಬಿಟ್ಟು ಕೊಡಲು ನಾನೇಗೆ ಆಸ್ತಿ ಬಿಡಬೇಕು? ಏಕೆ ಬಿಟ್ಟು ಕೊಡಬೇಕು? ನಾವೆಲ್ಲ ಶ್ರೀಮಂತರಾಗಲು ನೀನು ಆಸ್ತಿ ಬಿಟ್ಟು ಕೊಡಲೇಬೇಕು. ನೀವು ಶ್ರೀಮಂತರಾಗಲು ನಾನು ಆಸ್ತಿ ಬಿಟ್ಟು ಕೊಡಬೇಕೆ? ಇದು ನಮ್ಮ ಅಣ್ಣನ ಅರಮನೆ. ಅದು ಯಾರಿಗೆ ಮೀಸಲಿಟ್ಟಲ್ಲ, ಕೇವಲ ಶಿವಣ್ಣನಿಗೆ ಮಾತ್ರ. ನಾನೆಂದಿಗೂ ಈ ಆಸ್ತಿಯನ್ನು ನಿಮ್ಮಂತ ಮುಟ್ಟಾಡಬೇಕು. ಬಿಟ್ಟು ಕೊಡುವುದಿಲ್ಲ. ಲೇ ಸೂರ್ಯ, ನೀನು ಬಿಟ್ಟು ಕೊಡದಿದ್ದರೆ ಬಿಡಿಸಿಕೊಳ್ಳುವ ಮಾತು ನಮಗೆ ಚೆನ್ನಾಗಿ ಗೊತ್ತು. ಕಾಂಚನ, ಇವರು ಏನೇನೋ ಮಾತನಾಡ್ತಾ ಇದ್ದಾರೆ. ನೀನಾದ್ರೂ ಹೇಳು. ನಾನೇನು ಹೇಳಿ, ನಿನ್ನ ಆಸ್ತಿನ ಎತ್ತಿ ಹಾಕಲು ನಾನೇ ಅವರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಮದುವೆಯಾಗಿದ್ದು ಅದು ಬರೀ ನಾಟಕ. ನಿನ್ನ ಆಸ್ತಿಯನ್ನು ದೋಚಿಕೊಂಡ ಬಳಿಕ ನನ್ನ ಮಾವನಾದ ರಘುನೊಂದಿಗೆ ಮದುವೆಯಾಗಿ ಹಾಯಾಗಿರೋದಕ್ಕೆ. ಅಯ್ಯೋ ದ್ರೋಹಿ, ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡುವ ಪಾಪಿ ಅಲ್ಲವೇ ನೀನು? ಇದು ತಪ್ಪಲ್ಲವೇ? ತಪ್ಪಲ್ಲವೇ? ಯಾವುದು ತಪ್ಪು ಸೂರ್ಯ? ನನ್ನ ತಂದೆ ತಾಯಿಯನ್ನು ಈ ಊರಿಂದ ಹೊರಗಾಕಿದನಲ್ಲ ನನ್ನ ತಂದೆ, ಅದು ತಪ್ಪು. ನನ್ನ ಮುಖದ ಮೇಲೆ ನಾಣ್ಯವನ್ನು ಎಸೆದು ಅವಮಾನ ಮಾಡಿದರಲ್ಲ ನನ್ನ, ಅದು ತಪ್ಪು. ಲೇ ಸೂರ್ಯ, ಈ ಎಲ್ಲ ಸೇಡನ್ನು ತೀರಿಸಿಕೊಳ್ಳಲು ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ ಮಗನೇ. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕು. ಈ ಜನ್ಮದಲ್ಲಿ ನಾನು ಆಸ್ತಿ ಪತ್ರಕ್ಕೆ ಸಹಿ ಹಾಕುವುದಿಲ್ಲ. ಮೂರ್ಖನಲ್ಲ. ನಿನ್ನ ತಾಯಿಗೆ ವಿಷ ಹಾಕಿಕೊಂಡವನು ನಿನ್ನ ಅಣ್ಣನಲ್ಲ ಕಣೋ, ನಿನ್ನ ಅಣ್ಣನಲ್ಲ. ಹೆರಿಗೆ ಸಮಯದಲ್ಲಿ ಅವಳ ಹಾಗೆಯೇ ಸತ್ತಳು. ನಿನ್ನ ಅಣ್ಣ ಕಾಮುಕನಲ್ಲ. ಅದು ಕಾಂಚನ ಕಟ್ಟಿದ ಕಟ್ಟು ಕಥೆ. ಕಟ್ಟು ಕಥೆಯನ್ನು ನಂಬಿ ಮುಟ್ಟಾಳನಾದ ನಿನ್ನಿಂದ ಸಹಿ ಹೇಗೆ ಮಾಡಿಸುವುದು ನಮಗೆ ಗೊತ್ತು ಕೊಡ. ಹೇ ಗಜೇಂದ್ರ, ಇಲ್ಲಿವರೆಗೆ ನಾನು ಮೋಸ ಹೋಗಿರಬಹುದು, ಆದರೆ ಇನ್ನು ಮುಂದೆ ಯಾವತ್ತೂ ಮೋಸ ಹೋಗಲಿಲ್ಲ. ನಮ್ಮ ಆಸ್ತಿಯನ್ನೆಲ್ಲ ಎತ್ತಿ ಹಾಕೊಂಡು ಒಟ್ಟಾಗಿ ಸೇರುವ ನಿಮ್ಮನ್ನು ಪಟ್ಟದ ಹುಲಿಯಾಗಿ ಕಟ್ಟುವೆ. ನಿಮ್ಮ ಸಮಾಧಿ 3 ಜನ ಸಮಾಧಿ ಕಟ್ಟೆ ಎಂತೆಂತ ಶೂರರಿಗೆ ಸಮಾಧಿ ಕಟ್ಟಿಸಿದ ಸರ್ದಾರರು ನಾವು. ಹೀಗಿರುವಾಗ ನಮ್ಮ ಸಮಾಧಿ ಕಟ್ಟುವುದು ಕನಸಿನ ಮಾತು. ಲೇ ಸೂರ್ಯ, ಪಟ ಮಾಡಿ ಸಾಯಬೇಡ, ಸುಮ್ಮನೆ ಸಾಯಾಕು. ಇಲ್ಲವಾದರೆ ಈ ಖಾತೆಯ ರುಚಿ ತೋರಿಸಬೇಕಾಗುವುದು. ನನ್ನ ಮೇಲೆ ಒಂದು ವೇಟು ಬಿದ್ದರೆ ನನ್ನ ಶಿವಣ್ಣ ನಿಮ್ಮನ್ನು ಚಿಂದಾಗಿ ಉಡಾಯಿಸ್ತಾನೆ. ಮೊದಲೇ ಯಾರ ಆ ಶಿವಣ್ಣ ಇಲ್ಲಿಗೆ ಬರ್ತಾನ? ಅವನು ಹುಚ್ಚನಾಗಿ ಬೀದಿ ಬೀದಿಯಲ್ಲಿ ತಿರುಗುತ್ತಾನೆ. ಯಾವ ಗಾಳಿಯೊಳಗೆ ಸಿಕ್ಕು ಸಾಯುವನೋ ಆ ದೇವರೇ ಬಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನಣ್ಣ ಯಾವತ್ತೂ ಸಾಯುವುದಿಲ್ಲ. ಅಣ್ಣನ ಅರಮನೆಯಲ್ಲಿ ರಾಗಿ ಮುದ್ದೆ ಉಂಡಿ ಬೆಳೆದಂತ ಆ ಶಿವಣ್ಣನ ಆ ಶಿವ ಬರೀ ಗಟ್ಟಿ ಕಲ್ಲುಗಳು, ಅದೆಂದಿಗೂ ಸಾಯುವುದಿಲ್ಲ. ಕಾಪಾಡುತ್ತಾನೆ. ಇರಲಿಕ್ಕೆ ಮನೆ ಇಲ್ಲದೆ ಕಾಡಿನಲ್ಲಿ ಅಲೆದಾಡುತ್ತಿರುವ ಆ ಅರ್ಜುನನಿಗೆ ನರಕಕ್ಕೆ ಕಳಿಸಲು ಈ ಗಜೇಂದ್ರ ಬಂದಿರೋದು ಕಣ. ಗಜೇಂದ್ರ, ಬೇಡ. ಕಾಂಚನ ಮತ್ತು ನಾನು ಸೇರಿ ಸೂರ್ಯನು ಗುಪ್ತವಾದ ಸ್ಥಳದಲ್ಲಿ ಇಟ್ಟು ಅನ್ನ ನೀರು ಕೊಡದೆ ಸಹಿ ಹಾಕಿಕೊಂಡು ಸಾಯಿಸಿ ಬಿಡುತ್ತೇವೆ.
ಕಡೆ ಹೋಗ. ರಾಜ, ಮುಂದೆ ನನ್ನ ಕೆಲಸವಿದೆ ರಾಜ. ಹೇಳ್ತೇನೆ ಗಜೇಂದ್ರ, ನೀನು ಸೂರ್ಯ ಕಾಂಚನ ಮತ್ತು ರಘುನನ್ನು ಮುಗಿಸೋ. ಅಲ್ಲಿ ನಾನು ಅರ್ಜುನ ಧೃತಿಯನ್ನು ಕೊಂದು ದಾರಿಯಲ್ಲಿ ಸಿಗುವ ಹುಚ್ಚನಿಗೆ ಲಾರಿ ಹತ್ತಿಸಿ ನಾನು ಸಾಯಿಸಿ ಬಿಡ್ತೇನೆ. ಆಯ್ತೆ, ಆಮೇಲೆ ಈ ಅರಮನೆಗೆ ನಾವಿಬ್ಬರೇ ದೊರೆಗಳು. ಗಜೇಂದ್ರ, ನಾಳೆ ಪಾರ್ಟಿಗೆ ಡಾನ್ಸರ್ ಅನ್ನು ಕರೆಸಿ ಎಂದು ನಾನು ಛತ್ರಿಗೆ ಹೇಳಿ ಬರ್ತೇನೆ. ಆಯ್ತೇನು? ರಾಜ, ಆಸ್ತಿಯನ್ನು ಎತ್ತಿ ಹಾಕಬೇಕೆನ್ನುವುದು ನಿನ್ನ ಆಸೆ. ನಿನ್ನನ್ನು ಕೊಂದು ಸಂಪೂರ್ಣ ಆಸ್ತಿಯನ್ನು ಎತ್ತಿ ಹಾಕಬೇಕೆನ್ನುವುದು ನನ್ನ ಆಸೆ. ರಾಜ, ನಿನ್ನ ಸಮಾಧಿ ಕಟ್ಟೆಯನ್ನೇ ನನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡು ಈ ಊರಿನಲ್ಲಿ ನಾನು ದರ್ಪದಿಂದ ಮೆರೆಯುತ್ತಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಅಕ್ಕನ್ ಮಗಳು ಅಂತ ಇಲ್ಲಿವರೆಗೂ ಸುಮ್ಮನೆ ನೋಡ್ರೆ, ಇನ್ನ ಅಂಜಿಕೆನೇ ಇಲ್ಲ ಅಲ್ಲ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆದ ಕಾಗದ ಪತ್ರನ ಹರ್ದಾಕ್ ಬರ್ತೇನೆ ನೋಡೀಗ ಅಲ್ಲ. ಈ ಪಿ ಪೊಲೀಸ್ ಪಾಪಣ್ಣ ಅಂದ್ರ ಕಿಮ್ಮತ್ತಿಲ್ಲ ಅಂತ ಹೇಳಿದಾರೆ. ಮಂಗ್ಯ ನನ್ನ ಮಕ್ಕಳು, ನನ್ನ ಮಕ್ಕಳು, ಬಡ್ಡಿ ನನ್ನ ಮಕ್ಕಳು ತಂದು ಏನೋ ಮಕ್ಕಳು ಗಿಕ್ಕಳು ಅಂತ ಏನೇನು ಹೇಳಕತ್ತಿರಲ್ರಿ. ಏನ್ ಮಕ್ಕಳು? ಯಾರ ಡ್ರೈವರ? ಡ್ರೈವರ ನಿನಗಲ್ಲಪ್ಪ, ಯಾರಿಗೆ? ನೀನಂತ ದೊಡ್ಡ ಮನುಷ್ಯಾಗ ನಾನು ಯಾಕೆ ಬೈಲಿ? ಆ ಕತ್ರಿ ಹಿಂಗ್ ಮಾಡ್ಬೇಕೇನು? ಏನ್ ಮಾಡ್ತಾವ? ಏನ್ ಮಾಡೋಣ ಅಂತ ಕೇಳಕತ್ತೀರ ನೀನು? ನಮ್ಮ ಹುಡುಗಿ ಜಾನಕಿನ್ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದಾನ ಅಲ್ಲ. ಆಕಿ ಸಣ್ಣ ಹಾಕಿದಾಗ ನಮ್ಮ ಅಕ್ಕ ಜಾನಕಿ ನಿನ್ ಹೆಂಡತಿ ನೀನಾ ಮಾಡ್ಕೊ ಅಂತ ಹೇಳಿದ್ರು. ಮತ್ತೆ ಅವಾಗಲೇ ಮಾಡ್ಕೋಬೇಕಿತ್ತಲ್ರಿ. ಅವಾಗ ಆಕಿ ಸಣ್ಣ ಹಾಕಿಲ್ಲ, ಅದ ದೊಡ್ಡವಾಗಿಂದ ಹಿಂಗೆ ಮಾಡ್ತಾವ್ರಿ ಅವರು ಅಲ್ಲ. ಅಕ್ಕಿ ಮೇಲೆ ನೀನು ಇಷ್ಟೊಂದು ಆಸೆ ಇಟ್ಕೊಂಡು ಕುಂತಿದ್ದೇನ? ಹ್ಞೂನ್ರಿ, ಆಶೆ ಅಷ್ಟೇ ಅಲ್ರಿ, ನಿಮ್ ಸೊಸೆ ಸಲುವಾಗಿ ನಾನು ಪೂರ್ತಿ ನಾಶ ಆಗೋಗಿನ್ರಿ. ಬೆಲ್ಲದಂಗ್ ಮಾತಾಡಿ ಮಲ್ಲು ಮಾಡಿ ಕಳ್ಳಿ ಕುಡಿಸ್ಬಿಟ್ಲು. ತಮ್ಮ, ನಿನಗ ಕಳ್ಳಿ ಹಾಲಾರು ಕುಡ್ಸಾಳ, ನಮ್ಗ ಒಂದು ಹನಿ ನೀರ್ ಸಹಿತ ಕುಡ್ಸಿಲ್ಲ ಅವಳು. ಮತ್ತ ಅವಳ ಹೆಸರು ತೆಗೆದ್ ಕೂಡ ಅವನ ನನ್ನ ಹೊಟ್ಯಾಗ ಕಾರೋ 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 ಅವನು ಅದ ಹಂಗ ಬೇಕ್ರಿ. ನನ್ಗೂ ಇದೆಲ್ಲ ನಂಬಿದಂಗ್ ಕೈ ಕೊಟ್ರೆ ಹೆಂಗ್ ಆಕೈತಿ ಅಂತ ನನ್ಗೂ ಅನುಭವ ಐತ್ರಿ. ಆದ್ರೆ ಏನ್ ಮಾಡೋದ್ರಿ? ಅಲ್ಲ, ಏನ್ ಮಾಡುದು ಅಂತ ಹೇಳ್ತೀಯಲ್ಲಪ್ಪ. ಅಲ್ಲ, ಅವ್ರು ಸಿಕ್ದಂಗ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಬ್ರು ಈ ಊರಾಗ ಬಾಳ್ವೇನೆ ಮಾಡ್ಬಾರ್ದು ನೋಡು. ಹಂಗ ಮಾಡ್ತೇನೆ ನಾನು. ಹಂಗ ಮಾಡಿಲ್ಲ ಅಂದ್ರ ಅವನವ್ ನನ್ನ ಹೆಸರು ಪಾಪಣ್ಣನೇ ಅಲ್ಲ. ನೀವು ಇಲ್ಲ ತಪ್ಪಿದ್ ನೋಡ್ರಿ. ಎಷ್ಟಾದ್ರೂ ನಿಮ್ ಸೋದರ ಸಸಿ ಅಲ್ವೇನ್ರಿ? ಆಕಿ ಚಂದಾಗಿ ಬಾಳ್ವೆ ಮಾಡುದು ನೋಡಿ ನೀವು ಸಂತೋಷವಾಗಿರ್ಬೇಕ್ರಿ. ಅದನ್ನ ಬಿಟ್ಟು ನಿಮ್ಗೆ ಊರ್ ಬೆಳೆಸ್ತೀನಿ ಹಾಗೆ ಹೀಗೆ ಅಂತ ಹೇಳಕತ್ತಿರಲ್ರಿ, ಇದು ತಪ್ಪಾಗೋದಿಲ್ಲನ್ರಿ? ತಪ್ಪ ಹೆಂಗಂತದ ಅಲ್ಲ. ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮಿಬ್ರು ಕೈಯಾಗ ಕತ್ರಿ ಕೊಟ್ಟು, ಆ ಕತ್ರಿ ನನ್ನ ಮಗನ ಕೈಯಾಗ ತನ್ನ ಕೈ ಕೊಟ್ಟು ನಮ್ಮಿಬ್ಬರು ಛತ್ರಿ ಇಲ್ಲಂಗ ಮಾಡ್ಯಾಳ ಅವಳು. ಮತ್ತೆ ತಪ್ಪಲ್ಲೇನ? ಇದು ಆಕಿ ತಪ್ಪಲ್ರಿ. ಮತ್ತ ಯಾವ ಅದಾನ್ ನೋಡ್ರಿ ಕತ್ರಿ ನನ್ ಮಗ ಈಶಾ, ಅವನ್ ತಪ್ಪ್ರಿ ಇದು. ನನ್ ಮಗ
ಹೊಲಿಯಾಗ ತಂದ ಬಟ್ಟೆಗಳನ್ನ ಚಲೋ ಚಲೋ ಬಟ್ಟೆಗಳನ್ನ ಹೊಳೆ ಹುಡುಗರು ಹೊಲೆ ಕೊಡ್ತಾರಲ್ಲ ಆ ಚಲೋ ಚಲೋ ಬಟ್ಟೆಗಳನ್ನ ತಾನ್ ತರಿಸ್ಕೊಂಡು ದೊಡ್ಡ ಹೀರೋ ಶಾರುಖ್ ಖಾನ್ ತರ ಮಾಡಿ ಬದಿಗಿರುವ ದೀಪಿಕಾ ಪಡುಕೋಣಿಗೆ ಮರುಳಾಗಿ ಮಲ್ಲಿಗೆ ಟೂರಿಸ್ಟ್ ಹೋಮ್ನಾಗ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೆಸಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ದಿವಸಗ ಪಿಕ್ಚರ್ ರಿಲೀಸ್ ಆಗೋದಷ್ಟು ಬಾಕಿ ಐತ್ ನೋಡ್ರಿ. ಅಲ್ಲ ನೀನು ನಾವು ಬಟ ಬೇಲ್ ಥಿಯೇಟರ್ ಹಾಕೊಂಡು ಚಟ ತಿರುವುದನಕ ನೋಡ್ಕೊಂಡ್ ಕುಂತ್ರಾತ್ ನೋಡ್ರಿ. ಸರಿ ಸರಿ ಅಲ್ಲ ಡ್ರೈವರ ನಿನ್ನ ಮಾತು ಪಿಕ್ಚರ್ ಶೂಟಿಂಗು ಒಂದಕ್ಕೇನೆ ಇಲ್ಲ ಮಾತಾಡಕತ್ತಿಲ್ಲ ನೀನು ಒಂದಕ್ಕೇನ ನೋಡ್ರಿ ಒಂದ್ ಸ್ವಲ್ಪ ದಿವಸಾಗ ಒಂದು ಗಂಡು ಮಗುನೋ ಅಥವಾ ಒಂದು ಹೆಣ್ಣು ಮಗುನೋ ಅಡಿತಾರ ಅದನ್ನ ನೋಡ್ಕೊಂತ ಅದನ್ನ ಆಡ್ಕೊಂತ ನೋಡ್ಕೊಂಡ್ ಬಿಟ್ರಾಯ್ತು. ಇಷ್ಟ ನೋಡ್ರಿ ನೀವು ಮಾಡುದು. ಸರಿ ಏನ್ ಮಾಡೋಣಂತೆ ಮತ್ತೇನ್ ಮಾಡುದು ಬಂದ್ರ ನಮ್ ಕೈಯಾಗ ತಟ್ಟೆ ನಡಿ ಹೋಗೋಣ ಬಾ. ಮಾಡೋಣ ನೈಂಟಿ ಹಾಕಿ ನಿಮ್ಗೂ ಚಿಟ ಆಯ್ತಾ